ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ. ಸಮಸ್ಯೆಗಳಿದ್ರೆ ನೀವು ಕರೆ ಮಾಡಬಹುದು, ಆ ಸಮಸ್ಯೆಗೆ ಪರಿಹಾರವನ್ನು ತಿಳ್ಕೋಬಹುದು. ಪಂಡಿತರೇ, ವಾರದ ದ್ವಾದಶ ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿಯೂ ನಾವು ತಿಳ್ಕೊಳ್ಬೇಕು. ಯಾಕಂದರೆ ಮನುಷ್ಯ ಜೀವನದಲ್ಲಿ ನಿತ್ಯದ ಬದುಕು ಸತ್ಯದ ಬದುಕಾಗಬೇಕು. ಆದರೆ ಇಂದಿನ ಕಾಲದಲ್ಲಿ ಮಿಥ್ಯದ ಬದುಕಾಗ್ತಾ ಇದೆ, ಸುಳ್ಳು ಹೇಳಿ ಬದುಕ್ತಾ ಇದ್ದೇವೆ. ಆದ್ದರಿಂದ ವಾರದಲ್ಲಿ ಒಂದು ದಿವಸನಾದರೂ ನಮ್ಮ ಜೀವನದ ಬಗ್ಗೆ ನಾವು ಚಿಂತೆಯನ್ನು ಬಿಟ್ಟು ಚಿಂತನೆಯನ್ನು ಮಾಡಬೇಕು. ಹೇಗಿದೆ ಈ ವಾರದಲ್ಲಿ ನಾವು ಎಷ್ಟು ಕಷ್ಟ ಸುಖ ಅನುಭವಿಸ್ತೇವೆ, ಲಾಭ ಮತ್ತು ವ್ಯಯ ಎಷ್ಟಾಗತ್ತೆ, ಆರೋಗ್ಯ ಅನಾರೋಗ್ಯ ಎಷ್ಟಾಗತ್ತೆ, ಇವೆಲ್ಲ ತಿಳ್ಕೊಳ್ಬೇಕು. ಅದಕ್ಕಾಗಿ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು, ವಾರಕ್ಕೆ 7 ದಿನ ಆದಿತ್ಯವಾರವೇ ಶುಭವ ದಿನ. ಪ್ರತಿಯೊಬ್ಬರಿಗೂ ಶುಭ ದಿನವೇ ಇವತ್ತು ಆದಿತ್ಯವಾರ. ಆದಿತ್ಯನೇ ನಮಗೆ ಆರೋಗ್ಯಂ ಭಾಸ್ಕರ ಆದಿಚ್ಯೇತು. ಮೊದಲಿಗೆ ನಮಗೆ ಆರೋಗ್ಯವನ್ನು ಕೊಡುವನೇ ಭಾಸ್ಕರ. ಹಾಗಾಗಿ ಆರೋಗ್ಯಂ ಪದ್ಮಬಂಧು ಇತರತಿ ವಿಪುಲಾಂ ಸಂತತಿಂ ಶೀತರಶ್ಮಿ ಅಂತ ಚಂದ್ರನಿಗೆ ಹೇಳ್ತಾರೆ. ಇವೆಲ್ಲ ಹಿನ್ನೆಲೆಯಲ್ಲಿ ನಾವು ಪ್ರತಿ ಭಾನುವಾರ ದಿವಸ ವಾರದಲ್ಲಿ ಒಂದು ದಿವಸನಾದರೂ ಮನೆಯಲ್ಲಿ ಕುಳಿತುಕೊಂಡು ಪರಿಶುದ್ಧರಾಗಿ ಸ್ನಾನ ಮಾಡಿ ದೇವರಿಗೆ ಕೈ ಮುಕ್ಕೊಂಡು, ಭಗವಂತ ಈ ವಾರದ ಮುಂದಿನ 7 ದಿನವಾದರೂ ಜೀವನದಲ್ಲಿ ಉತ್ಸಾಹ, ಉದ್ಯೋಗ, ನಮಗೆ ಬೇಕಾಗುವ ಸಂತೋಷವನ್ನು ಕೊಡುವಂಥ ತಿಳ್ಕೊಳ್ಬೇಕಾದ್ದೇ ವಾರದ ಭವಿಷ್ಯ ವಿಶೇಷ. ಇವತ್ತು ನಾವು ಗ್ರಹಗಳು ಎಲ್ಲಿದ್ದಾರೆ ಮೊದಲು ತಿಳಿಯೋಣ. ಮೇಷರಾಶಿಗೆ ಚಂದ್ರ ಬಂದಿದ್ದಾನೆ. ಮೇಷರಾಶಿಯನ್ನು ಕಾಲಪುರುಷನ ತಲೆ ಅಂತ ಹೇಳಿದ್ದಾರೆ. ಅಲ್ಲಿ ಗುರುವು ಸಹ ಇದ್ದಾನೆ. ಯಾವಾಗ ಮೇಷರಾಶಿಯಲ್ಲಿ ಗುರು ಮತ್ತು ಚಂದ್ರ ಇಬ್ಬರು ಸೇರಿರ್ತಾರೋ ಅದಕ್ಕೆ ಗಜಕೇಸರಿ ಯೋಗ ಅಂತ. ಹಾಗಾಗಿ ಈ ವಾರದ ಆರಂಭದಲ್ಲಿ ಗಜಕೇಸರಿ ಯೋಗ ಇದ್ದರೆ ಅದರ ಸಿಹಿ, ಯಾವಾಗಲೂ ಕೇಸರಿ ಅಂದರೆ ನಮ್ಮಲ್ಲಿ ಕನ್ನಡದಲ್ಲಿ ಸಿಹಿ ತಿನ್ನುವುದು ಅಂತ, ಸಿಹಿ ಊಟ ವಾರದ ಆರಂಭದಲ್ಲೇ ಆಯಿತು ಅಂದರೆ ವಾರ ಪೂರ್ಣ ಸಿಹಿನೇ ವಿನ ಕಹಿ ಅಲ್ಲ. ಹಾಗಾಗಿ ಮೇಷರಾಶಿಯವರಿಗೆ ಈ ವಾರ ಅತ್ಯಂತ ಶುಭ ದಿನ. ಉದ್ಯೋಗ ವ್ಯವಹಾರದಲ್ಲಿ ಉತ್ಕೃಷ್ಟವಾದ ದಿನ. ಅರಣ್ಯ ಇಲಾಖೆಯವರಿಗೆ ಒಳ್ಳೆಯ ಸಮೃದ್ಧವಾದ ಮಳೆಗಳು ಬೀಳುವಂಥ ದಿವಸ. ಮೇಷ ಅಂದರೆ ಅರಣ್ಯ ಅಂತ ಹೇಳಿದ್ದಾರೆ. ಆದ್ದರಿಂದ ಅರಣ್ಯ ಪ್ರಾಣಿಗಳಿಗೆ, ಅರಣ್ಯ ಜೀವಿಗಳಿಗೆ, ಅರಣ್ಯವಾಸುವಂಥ ಮನುಷ್ಯರಿಗೆ, ಅರಣ್ಯದ ರಕ್ಷಕರಿಗೆ, ಇನ್ನು ಆರಕ್ಷಕರಾದಂಥ ಪೊಲೀಸ್ ಇಲಾಖೆ ಇವರಿಗೆಲ್ಲ ಈ ವಾರ ಸಂಭ್ರಮದ ದಿನ. ಹಾಗಾಗಿ ಎಲ್ಲ ರೀತಿಯಲ್ಲಿ ಯಾವುದೇ ತೊಂದರೆಗಳು ಆಗದೆ ಅವರ ಆ ಒಂದು ರಕ್ಷೆಯ ಕಾರ್ಯವನ್ನು ಸುರಕ್ಷೆಯಿಂದ ಮಾಡಿ ಜನರಿಂದ ಶ್ಲಾಘನೆಯನ್ನು ಪಡೆಯುವಂಥ ದಿವಸ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ. ಯಾವಾಗಲೂ ತಲೆಯಲ್ಲಿ ಸ್ವಲ್ಪ ರೋಗಗಳ ತೊಂದರೆ ಬಂತು ಅಂದರೆ ಅನಾರೋಗ್ಯ ಆಗುತ್ತೆ, ಮಾನಸಿಕ ಚಿಂತೆ ಇತ್ಯಾದಿ. ಇದು ಮೇಷದ ಈ ವಾರದ ವಿದ್ಯಾರ್ಥಿಗಳಿಗೆ ಮಾತ್ರ ಒಳ್ಳೆಯ ದಿವಸ, ಉದ್ಯೋಗಗಳಿಗೂ ಸಹ ಶ್ರೇಷ್ಠವಾದ ದಿನ. ಇನ್ನು ವೃಷಭ ರಾಶಿ, ಈ ಒಂದು ರಾಶಿಯಲ್ಲಿ ಈ ವಾರ ಶುಕ್ರ, ಕುಜ ಹಾಗೆ ಕೇತು ಇದ್ದಾನೆ. ಶುಕ್ರನು ಸ್ವಕ್ಷೇತ್ರದಲ್ಲಿದ್ದರೆ ಕುಜನು ಶತ್ರು ಕೂಡ್ಕೊಂಡಿದ್ದಾನೆ ಮತ್ತು ಮಾರಕನಾಗಿದ್ದಾನೆ. ಹಾಗಾಗಿ ಸ್ತ್ರೀಯರಿಗೆ ಸ್ವಲ್ಪ ಕಂಟಕ, ಅಪವಾದ, ಆಕ್ಷೇಪ. ಒಟ್ಟಿನಲ್ಲಿ ಸ್ತ್ರೀಯರಿಗೆ ಮಾತ್ರ ಆಕ್ಷೇಪ ಅಂತಲ್ಲ, ಸ್ತ್ರೀಯರಿಗೆ ಆಕ್ಷೇಪ ಬರುವಾಗ ಪುರುಷರು ಜೊತೆಗಿದ್ದೇ ಇರುತ್ತಾರೆ. ಆದ್ದರಿಂದ ಸ್ತ್ರೀ ಪುರುಷರಿಗೆ ಈ ಒಂದು ವಾರ ದೈಹಿಕ ಒಂದು ರೀತಿಯಾದ ಅಸ್ವಾಸ್ಥ್ಯತೆ ಆಗುವಂಥದ್ದು, ಮಾನಸಿಕ ಚಿಂತೆ ಆಗುವಂಥದ್ದು. ಉದ್ಯೋಗ ವ್ಯವಹಾರ, ವ್ಯಾಪಾರ, ವಸ್ತ್ರ, ಬಂಗಾರ, ಬೆಳ್ಳಿ, ಧಾನ್ಯ, ದವಸ, ನೀರು ಇತ್ಯಾದಿಗಳು, ಶುಕ್ರನಿಗೆ ಸಂಬಂಧಪಟ್ಟಂಥ ತೈಲದ ಬೆಲೆ ಅತಿ ಏರಿಕೆಯಾಗುವಂಥ ದಿವಸ. ಯಾವಾಗ ಶುಕ್ರ ಕುಜ ಸೇರಿದ್ದಾರೋ, ನೀವು ಈಗ 2 ದಿವಸದಿಂದ ನೋಡ್ತಾ ಇದ್ದೀರಿ, ಅನಿಲ, ತೈಲ ಅದೆಲ್ಲ ಉತ್ಕೃಷ್ಟವಾದಂಥ ಬೆಲೆಯಲ್ಲಿ ಇರ್ತದೆ. ಅದರ ಬೆಲೆಯ ಏರಿಕೆಯ ಜೊತೆಗೆ ಜನರಿಗೆ ಭಯವನ್ನು ಉಂಟು ಮಾಡ್ತದೆ. ತನ್ಮೂಲಕವಾಗಿ ಅದರ ವ್ಯಾಪಾರದವರಿಗೆ ಉತ್ತಮವಾದಂಥ ಲಾಭ ಆಗುತ್ತೆ. ಒಟ್ಟಿನಲ್ಲಿ ಈ ವಾರ ಬೆಲೆ ಉತ್ಕೃಷ್ಟವಾದರೂ ಸಹ ಜನರೂ ಸಹ ಸ್ವಕ್ಷೇತ್ರದಲ್ಲಿರುವ ಶುಕ್ರದಿಂದ ನಮಗೆ ಅನಿವಾರ್ಯ, ಅಗತ್ಯ ಅನ್ನುವ ದೃಷ್ಟಿಯಲ್ಲಿ ಅದನ್ನು ಕೊಂಡುಕೊಂಡು ಬದುಕನ್ನು ಸುರಕ್ಷಿತವಾಗಿ ಇಟ್ಕೊಳ್ತಾ ಇದ್ದರೆ ಬದುಕು ಮಾತ್ರ ಮುಖ್ಯ ಅಲ್ಲ, ಬದುಕಿನಲ್ಲಿ ಸಂತೋಷವೂ ಮುಖ್ಯ, ಸ್ವಾಭಿಮಾನವೂ ಮುಖ್ಯ, ಗೌರವವೂ ಮುಖ್ಯ. ಅದನ್ನು ಉಳಿಸ್ಕೊಳ್ಬೇಕು. ಮಿಥುನ ರಾಶಿಯವರಿಗೆ ಒಳ್ಳೆಯ ದಿವಸ. ಬುಧ ಸ್ವಕ್ಷೇತ್ರದಲ್ಲಿದ್ದಾನೆ. ಮದುವೆ ಆಗುವವರಿಗೆ, ಮಂಗಲ ಕಾರ್ಯದ ಬಗ್ಗೆ ಮಾತುಕತೆ ಆಡುವವರಿಗೆ, ವಿವಾಹ ನಿಶ್ಚಯ ಮಾಡುವವರಿಗೆ ಬಹಳ ಒಳ್ಳೆಯದು. ಮನೆಯಲ್ಲಿ ಸಂಭ್ರಮದ ದಿವಸ, ಸಂತೋಷದ ಕೂಟ. ಯಾವುದು ಎಷ್ಟೇ ಬೆಲೆ ಏರಿದರೂ ಸಹ ಮನುಷ್ಯ ಹುಟ್ಟಿದ ಮೇಲೆ ನಾವು ತಿನ್ನಲೇಬೇಕು, ಉಣ್ಣಲೇಬೇಕು, ಎಷ್ಟೇ ಖರ್ಚಾದರೂ ಅಡ್ಡಿಲ್ಲ ಅಂತ ಧೈರ್ಯದಿಂದ ಸಾಲ ಸಂಬಂಧವನ್ನಾದರೂ ಮಾಡಿ ಇವತ್ತು ಈ ಒಂದು ಉತ್ಸಾಹವನ್ನು ತಂದುಕೊಳ್ಳುವಂಥದ್ದು. ಮನೆಯಲ್ಲಿ ಮಂಗಲ ಕಾರ್ಯ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಶುಭ. ವಾಹನದಲ್ಲಿ ಸಂಚಾರ ಮಾಡುವವರಿಗೆ ಸ್ವಲ್ಪ ಮಟ್ಟಿಗೆ ಜಾಗ್ರತೆ. ವಿದ್ಯುತ್ತಿನಿಂದ, ಅನಿಲದಿಂದ ಸ್ವಲ್ಪ ಮಟ್ಟಿಗೆ ವ್ಯಯ ಆಗುವಂಥದ್ದು. ಹಾಗೆ ಬೇರೆಯ ನೀರಿನ ಕಂಟಕವೂ ಸಹ ಇದೆ. ಆದರೆ ಮಾನಸಿಕವಾದಂಥ ಚಿತ್ತದ ಒಂದು ಸ್ಥೈರ್ಯತೆಯಿಂದ ನೀವೆಲ್ಲವನ್ನು ಎದುರಿಸ್ತೀರಿ. ಕರ್ಕಾಟಕ ರಾಶಿ, ಈ ವಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ಆ ಒಂದು ಚಂದ್ರ ಕರ್ಮನ ರಾಶಿಯಲ್ಲಿದ್ದಾನೆ, 10ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಉದ್ಯೋಗ ಸ್ಥಾನದಲ್ಲಿ ವಾರ ಸಂಪೂರ್ಣ ಲಾಭ ಆಗುವಂಥ ದಿವಸ. ಉತ್ಕೃಷ್ಟವಾದಂಥ ಲಾಭವನ್ನು ಹೊಂದಿದಂಥ ನೀವು ಸಂತೋಷವಾಗಿರುವಂಥದ್ದು. ಸಂಭ್ರಮವಾಗಿ ನಿಮ್ಮ ಕಾರ್ಯ ನಡೆಯುತ್ತದೆ. ನಿಮ್ಮ ಗ್ರಹ, ಕ್ಷೇತ್ರ, ವ್ಯವಹಾರ, ವ್ಯಾಪಾರದಲ್ಲಿ ಸಮೃದ್ಧವಾಗುತ್ತದೆ. ಹಿತಚಿಂತಕರು ನಿಮ್ಮ ಹಿತವನ್ನು ಬಯಸಿಯೇ ಮಾತಾಡ್ತಾರೆ. ನಿಮ್ಮ ಅಭಿಮಾನಿಗಳು ಅಥವಾ ನಿಮ್ಮ ಉದ್ಯೋಗದಲ್ಲಿ ಸಹವರ್ತಿಗಳೆಲ್ಲ ನಿಮ್ಮನ್ನು ಶತ್ರುಗಳಾಗಿ ನೋಡುವವರು ಸಹ ಈ ವಾರ ಮಿತ್ರವಾಗಿ ನೋಡ್ತಾರೆ. ಬಂಧು ಬಳಗ, ತಾಯಿಯಿಂದ ಸಂತೋಷ, ಅಣ್ಣ ತಮ್ಮಂದಿರ ಸಹಕಾರ, ವ್ಯಾಪಾರದಲ್ಲಿ ಲಾಭ, ಬಯಸಿದಂತಹ ನಿಮ್ಮ ಕನಸು ಈ ವಾರ ಸಮಾಧಾನ ಅನ್ನುವಂಥರಲ್ಲಿದೆ. ಇದು ಒಂದು ಸಾಮಾನ್ಯ ಕರ್ಕ ರಾಶಿಯ ಈ ವಾರದ ವಿಶೇಷ.
ಸಿಂಹರಾಶಿಯವರಿಗೆ ತಂದೆ ತಾಯಿಗಳಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗ್ಬೋದು, ತಾಯಿಗೆ ಅನಾರೋಗ್ಯ ಆಗ್ಬೋದು, ತಂದೆಗೆ ಯಾವುದಾದ್ರು ರೀತಿಯಾದಂಥ ಭಯ ಭೀತಿ ಕಂಟಕ. ಆದರೆ ವೈದ್ಯಕೀಯ ಕ್ಷೇತ್ರದವರಿಗೆ ಒಳ್ಳೆಯ ವ್ಯಾಪಾರದಲ್ಲಿ ಲಾಭ, ಔಷಧೋಪಚಾರಗಳಿಂದ ಲಾಭ, ವಿದ್ಯಾರ್ಥಿಗಳಿಗೆ ಉತ್ಕೃಷ್ಟವಾದಂಥ ಭವಿಷ್ಯ. ಸಿಂಹರಾಶಿ ಸಿಂಹದಂತೆ ಗರ್ಜನೆ ಮಾಡುವಂಥದ್ದು. ಸೂರ್ಯ ಲಾಭದಲ್ಲಿರೋದ್ರಿಂದ ಈ ಒಂದು ವಾರದಲ್ಲಿ ನೀವು ಮಾಡುವಂಥ ಎಲ್ಲ ಕೆಲಸದಲ್ಲೂ ಲಾಭ ಆಗುತ್ತೆ. ಅಗ್ನಿ, ವಿದ್ಯುತ್ತು, ಕರೆಂಟು, ಹಾಗೆ ಈ ಒಂದು ಬೆಳಕು, ಸೋಲಾರು ಇತ್ಯಾದಿ ಸಿಸ್ಟಮ್ಗಳು ಮತ್ತು ಸಾಮಾನ್ಯವಾಗಿ ಎಲೆಕ್ಟ್ರಾನಿಕ್ ವ್ಯಾಪಾರ ವ್ಯವಹಾರಗಳಿಗೆಲ್ಲ ಅತ್ಯಂತ ಉತ್ಕೃಷ್ಟವಾದ ದಿವಸ. ಕನ್ಯಾ ರಾಶಿಯವರಿಗೆ ನಿತ್ಯ ಬದುಕಿಗೆ ಯಾವುದೇ ತೊಂದರೆ ಇಲ್ಲ ಈ ವಾರ. ನಿತ್ಯದ ನೀವು ಮಾಡುವಂಥ ಕೆಲಸ, ವ್ಯಾಪಾರ, ಉದ್ಯೋಗ ಸರಿಯಾಗಿ ನಡೆಯುತ್ತದೆ. ಮನೆಯಲ್ಲಿ ಸ್ವಲ್ಪ ತೊಂದರೆ, ಆರೋಗ್ಯದಲ್ಲಿ ವ್ಯತ್ಯಾಸ, ಧನಲಾಭ ಇದೆ. ಆದರೆ ಈ ಒಂದು ಇಡೀ ವಾರವೂ ಸಹ ನಿಮಗೆ ಸಂತೋಷವಾದಂಥ ದಿವಸ. ಇದು ಈ ವಾರದ ಕನ್ಯಾ ರಾಶಿಯ ತನಕದ 6 ಈ ಒಂದು ವಾರದ ರಾಶಿ ಭವಿಷ್ಯ. ಧನ್ಯವಾದ ಪಂಡಿತರೆ. ವೀಕ್ಷಕರೇ, ಇನ್ನಷ್ಟು ರಾಶಿಗಳ ವಾರದ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಬ್ರೇಕ್.